ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನೆ ನಾವು ಶ್ರವಣ ಮಾಡಿದಂಥ ಸದ್ಗುರುಗಳ ಆತ್ಮವಿಚಾರವನ್ನು ಇವತ್ತು ಕೂಡ ನೋಡೋಣಂತ. ಏನಪ್ಪ ಅಂತಂದ್ರೆ, ಸರಸ್ವತಿಂ ಗೋವಿಂದ ಭಟ್ಟಗೆ ಮೆರೆವ ತತ್ವಜ್ಞಾನ ಬೋಧಿಸಿ ಕರುಣೆಯಂ ಗುಜ್ಜಮ್ಮಳಿಗೆ ಮಂತ್ರವನೆ ಬೋಧಿಸಿದ. ಕುರುಬೇಕಿಲ್ಲೆಂದ ಜ್ಞಾನಿಗೆ ಚರಿತಂ ಗೋಕರ್ಣ ಕ್ಷೇತ್ರಕ್ಕೆ ಬರುತ್ತಾ ಲೀಲೆಯ ಗೈದು ಜ್ಞಾನೇಶ್ವರಿಯ ಬೋಧಿಸಿದ. ಸದ್ಗುರು ಸಿದ್ಧಾರೂಢರು ಏನು ಹೇಳ್ತಿರ್ತಾರಪ್ಪ ಅಂತಂದ್ರೆ, ಆ ತಿರುಕರಾಯನ ಗುಡಿಯೊಳಗೆ ಕುಂತ್ಕೊಂಡು ಈ ಆತ್ಮ ಹೆಂಗೈತಿ ಅಂತಂದ್ರೆ, ಎಲ್ಲ ಆಭರಣಗಳಿಗೆ ಬಂಗಾರನ ಮೂಲ ಆಧಾರ ಐತಿ ಅಂತೇಳಿ ಹಂಗೈತಿ. ಹಂಗೆ ಈ ಪರಮಾತ್ಮನ ಎಲ್ಲದಕ್ಕೂ ಮೂಲ ಆಧಾರ ಆಗ್ಯಾನು ಅಂತ ಹೇಳ್ತಾನೆ. ಅಂದ್ರೆ ನಾವು ಈ ಬಂಗಾರದ ಅಂಗಡಿಗೆ ಹೋದಾಗ ಬಂಗಾರದಿಂದನ ಆಭರಣ ಬೇರೆ ಬೇರೆ ಆಭರಣಗಳನ್ನು ಹೆಂಗಿರ್ತಾವೆ, ಉಂಗುರ ಅಂತ ಇರ್ತೈತಿ, ಚೈನ್ ಅಂತ ಇರ್ತೈತಿ, ನೆಕ್ಲೆಸ್ ಅಂತ ಇರ್ತೈತಿ, ತಾಳೆ ಅಂತ ಇರ್ತೈತಿ. ನಾನಾ ವಿಧವಾದ ಆಭರಣಗಳು ಬೇರೆ ಬೇರೆ ಆಗಿ ಕಂಡ್ರೂ ಕೂಡ ಅದನ್ನು ತಯಾರು ಮಾಡೋಕ್ಕೆ ಬೇಕಾದಂಥ ಮೂಲ ವಸ್ತು ಬಂಗಾರ ಹೆಂಗೈತೋ ಹಂಗೆ ಎಲ್ಲ ಜೀವರಾಶಿಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಆತ್ಮನು ಅಂತವ ಒಬ್ಬನೇ ಅದಾನ, ಪರಮಾತ್ಮ ಒಬ್ಬನೇ ಅದಾನು ಅಂತೇಳಿ ತಿಳ್ಕೊಂಡು ಹೇಳ್ತಿರ್ತಾರೆ. ಅಂಥ ಹೊತ್ತಿನಾಗ ಆ ಗುಡಿಗೆ ಒಬ್ಬ ಬ್ರಾಹ್ಮಣ ಏನು ಮಾಡ್ತಾನೋ ಅಂದ್ರೆ, ದೇವರಿಗೆ ನೈವೇದ್ಯ ಮಾಡ್ಬೇಕಂತ ತಿಳ್ಕೊಂಡು ಅವ ಎಡೆಯನ್ನು ತೊಗೊಂಡು ಬರ್ತಾನೆ. ತೊಗೊಂಡು ಬಂದ ಈ ಸಿದ್ಧಾರೂಢರು ಹೇಳುವಂಥ ಶಾಸ್ತ್ರವನ್ನು ಕೇಳಿ ಏನು ಮಾಡ್ತಾನೋ ಅಂತಂದ್ರೆ, ಇದನ್ನು ದೇವರಿಗೆ ನೈವೇದ್ಯ ಹಿಡಿಯೋದಕ್ಕಿಂತ ಈ ಮಹಾತ್ಮರಿಗೆ ಕೊಟ್ಟರೆ ಪುಣ್ಯ ಬರ್ತೈತಿ ಅಂತ ತಿಳ್ಕೊಂಡು ನಾವೇನು ಮಾಡ್ತಾನೋ, ಆ ಬ್ರಾಹ್ಮಣ ತಂದಂಥ ಎಳೆಯ ತಾಟನ್ನು ಸದ್ಗುರುಗಳ ಮುಂದಿಟ್ಟ ನಮಸ್ಕಾರ ಮಾಡಿ ಹೋಗ್ತಾನೆ. ಆವಾಗ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ, ಆ ತಂದಂಥ ಪ್ರಸಾದವನ್ನು ಊಟ ಮಾಡಿ ಕೊಂಡಿರ್ತಾರೆ. ಆವಾಗ ಮತ್ತೊಬ್ಬ ಗೋವಿಂದ ಭಟ್ಟ ಅನ್ನೋವ ಬರ್ತಾನೆ. ಬಂದ ಹೇಳ್ತಾನವ, ಸದ್ಗುರುಗಳ ನೀವು ಆತ್ಮ ಆನಂದ ಭರಿತದಾನಂತ ಕೇಳ್ತೀರಿ, ಮತ್ತು ನಿಮ್ಮ ಈ ಕ್ಷಣಿಕವಾಗಿರ್ತಕ್ಕಂಥ ಹಸಿವನ್ನು ಹಿಂಗಿಸ್ಕೊಳಕ್ಕೆ ನೀವೇನು ಮಾಡಿದ್ರಿ, ಊಟ ಮಾಡಿದ್ರಿ. ಅಂದಮೇಲೆ ನೀವು ನಿಮ್ಮ ಹಸಿವನ್ನು ಕಳ್ಕೊಳ್ಳಾಕ ಆತ್ಮಜ್ಞಾನದಿಂದ ಸಾಧ್ಯ ಇಲ್ಲ ಅನ್ನೋದಾಗ ಆತ್ಮ ಆನಂದ ಭರಿತದಾನು ಅಂತೇಳಿ ಹೆಂಗೆ ಹೇಳ್ತೀರಿ ನೀವು ಅಂತೇಳಿ ಆ ಗೋವಿಂದ ಭಟ್ಟ ಪ್ರಶ್ನೆ ಮಾಡ್ತಾನೆ. ಆವಾಗ ಸದ್ಗುರುಗಳು ಹೇಳ್ತಾರೆ, ಭಟ್ರ ನೀವು ಏನು ಆತ್ಮ ಚೈತನ್ಯವನ್ನು ಲಕ್ಷಿಸಿ ಹಿಂಗೆ ಹೇಳಾಕತ್ತೀರೋ ಅಥವಾ ಈ ದೇಹವನ್ನು ಈ ಶರೀರವನ್ನು ಲಕ್ಷಿಸಿ ಹೇಳಾಕತ್ತೀರೋ ಅಂತ ಕೇಳ್ತಾರೆ. ಕೇಳಿ ನೀವು ಚೈತನ್ಯವನ್ನು ಅಂದ್ರೆ ಆತ್ಮನನ್ನು ಲಕ್ಷಿಸಿ ಕೇಳಿದ್ದಾದ್ರೆ ಏನಾಕತಿ ಅಂದ್ರೆ, ಆತ್ಮ ಅನ್ನುವಂಥವ ಅವ ಷಡೂರ್ಮಿಗಳನ್ನು ಮಾತು ಮನ ದೇಹ ಪಂಚಕೋಶಗಳನ್ನು ತನ್ನ ಎದುರಿಟ್ಟು ಅರಿಯುವಂಥ ಸಾಕ್ಷಿಕ ಆಗ್ಯಾನ. ಇನ್ನು ಈ ಎರಡನೇದು ವಿಚಾರ ಮಾಡ್ಬೇಕಾದ್ರೆ, ಈ ಭೂತಮಯ ದೇಹವನ್ನು ಲಕ್ಷಿಸಿ ಹೇಳಿದ್ದಾದ್ರೆ ಈ ದೇಹ ಅನ್ನುವಂಥದ್ದು ಪ್ರಾರಬ್ಧ ವಶವಾಗೈತಿ. ಇದೇನು ಮಾಡ್ತೈತಿ ಅಂದ್ರೆ, ಪ್ರಾರಬ್ಧ ವಶವಾಗಿರೋದ್ರಿಂದ ಇದಕ್ಕೆ ಈ ದೇಹಕ್ಕೆ ಹಸಿವೆ ಆಕ್ಕತಿ, ನೀರಡಿಕೆ ಆಕ್ಕತಿ, ನಿದ್ರಾ ಬರ್ತೈತಿ, ಮತ್ತು ವಿಷಮಾದಿಗಳಿಂದ ರೋಗಾದಿಗಳು ಬರ್ತಾವು. ಇವೆಲ್ಲವನ್ನು ಸಹಿಸ್ಕೊಂಡು ಈ ದೇಹದ ಪ್ರಾರಬ್ಧವಿರೋ ತನಕ ಇದು ದೇಹ ನಟನೆ ಮಾಡಿ ಏನು ಮಾಡ್ತೈತಿ, ಒಂದು ದಿವಸ ನಾಶಕ್ಕತಿ. ಆದ್ರೆ ಆತ್ಮಗೆ ನಾಶತ್ವ ಅನ್ನುವಂಥದ್ದು ಇಲ್ಲ. ಆತ ಅಜರಾಮರ ಇರ್ತಾನೆ. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಈ ದೇಹಕ್ಕೆ ಆತ್ಮಕ್ಕೆ ಹೆಂಗಪ್ಪ ಅಂತಂದ್ರೆ, ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಆಕಾಶ ಮತ್ತು ಮೋಡ ಇದ್ದಂಗೆ. ಅಂದ್ರೆ ಮೇಘ ನಭಗಳ ಒಂದು ಬೆಸುಗೆ ಇದ್ದಂಗೆ. ಹೆಂಗೆ ಆಕಾಶ ಇದ್ದಂಗೆ ಇರ್ತೈತಿ, ಆ ಆಕಾಶದೊಳಗೆ ಮೂಡಿ ಬಂದಂಥ ಮೋಡಗಳು ಏನು ಮಾಡ್ತಾವೆ, ಮಳೆಯನ್ನು ಸುರಿಸಿ ಮಾಯಾಗಿ ಹೋಕ್ಕವು. ಆದ್ರೆ ಆಕಾಶ ಮಾತ್ರ ನಿರಂತರವಾಗಿ ಹೆಂಗೆ ಇರ್ತೈತೋ ಹಂಗೆ ಆತ್ಮ ಅಂದ್ರೆ ಆಕಾಶ ಇದ್ದಂಗೆ, ಈ ದೇಹ ಅಂದ್ರೆ ಮೋಡ ಇದ್ದಂಗೆ ಅಂತೇಳಿ ತಿಳ್ಕೊಂಡು
ಹೇಳ್ತಾರೆ. ಅದಕ್ಕೆ ಈ ಆತ್ಮಜ್ಞಾನವನ್ನು ಸಾಧಿಸಂಥ ವೈರಾಗ್ಯಶೀಲ ಬ್ರಹ್ಮಜ್ಞಾನಿ ಏನು ಇರ್ತಾನಲ್ಲ, ಅವಾಗ ಈ ಶರೀರದ ಬಾಧ ಆಗೋದಿಲ್ಲ, ಈ ಪ್ರಾರಬ್ಧ ದುಃಖದೊಳಗೆ ಅವ ಸಿಲ್ಕೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಹೆಂಗಪ್ಪ ಅಂತಂದ್ರೆ, ಈ ಕಮಲ ಪುಷ್ಪ ನೀರೊಳಗಿದ್ರೂ ಕೂಡ ಅದು ತೊಯ್ದಂಗೆ ಹೆಂಗೆ ಇರ್ತೈತಲ್ಲ, ಹಂಗೆ ಬ್ರಹ್ಮಜ್ಞಾನಿ ಈ ಶರೀರದ ಒಳಗೆ ಬ್ರಹ್ಮಜ್ಞಾನಿ ಹೆಂಗೆ ಅವ ಈ ಶರೀರವನ್ನು ನೋಡ್ಕೊತಾನಂತಂದ್ರೆ, ಈ ಶರೀರದ ಆಸೆ ಆಕಾಂಕ್ಷೆಗಳು, ದುಃಖ ದುಮ್ಮಾನಗಳು, ರೋಗ ರುಜಿನಗಳು ನನಗೆ ಸಂಬಂಧ ಇಲ್ಲಿವು ಅಂತೇಳಿ ತಿಳ್ಕೊಂಡ ನಿರ್ಲಿಪ್ತ ಭಾವದಿಂದ ಇರ್ತಾನು ಅಂತೇಳಿ ಹೇಳಿದಾಗ ಆ ಭಟ್ರು ಅದನ್ನು ಒಪ್ಪಿ ಏನು ಮಾಡ್ತಾರೋ, ನನ್ನನ್ನು ಉದ್ಧಾರ ಮಾಡಿದ್ರಿಪ್ಪ, ನನಗೆ ತಿಳಿಸ್ಕೊಟ್ರಿ ಅಂತ ತಿಳ್ಕೊಂಡ ನರರೂಪದಿಂದ ಬಂದಂಥ ಬ್ರಹ್ಮಜ್ಞಾನಿನ ನೀ ಅದೀಪ ಅಂತ ತಿಳ್ಕೊಂಡ ನಮಸ್ಕಾರ ಮಾಡಿ ಕುಂಡ್ರು ಅಷ್ಟೊತ್ತಿಗೆ ಅಲ್ಲೇ ಗುಜ್ಜಮ್ಮ ಅಂತಕ್ಕಂಥ ಒಬ್ಬ ವಿರಕ್ತಿಗಳು ಬರ್ತಾಳೆ. ಬಂದ ಈ ಗುರುಗಳಿಗೆ ನೋಡಿ ಇವರು ಬ್ರಹ್ಮಜ್ಞಾನಿ ಅದಾರ ಅಂತ ತಿಳ್ಕೊಂಡು ಏನು ಮಾಡ್ತಾಳು ಅಂತಂದ್ರೆ, ಫಲಪುಷ್ಪಾದಿಗಳನ್ನು ತಂದ ಗುರುಗಳ ಮುಂದಿಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನು ಹೇಳ್ತಾಳು ಅಂತಂದ್ರೆ, ಪರಮಾತ್ಮ ಗುರುವೇ, ನನಗೆ ಈ ಸಂಸಾರ ಬಂಧನ ಸಾಕಾಗಿ ಹೋಗೈತಿ, ನನ್ನನ್ನು ಇದರಿಂದ ಮುಕ್ತಳನ್ನಾಗಿ ಮಾಡು ಅಂತೇಳಿ ಕೇಳ್ಕೊತಾಳೆ. ಆವಾಗ ಆ ಸದ್ಗುರು ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ, ಅವಳಿಗೆ ಸ್ನಾನ ಮಾಡಿಸಿ ಅಂತಃಕರಣದಿಂದ ಭಸ್ಮ ಹಚ್ಚಿ ರುದ್ರಾಕ್ಷಿ ಮಾಲೆ ತೊಡಿಸಿ ಕರ ಮತ್ತು ಅಂಗನ್ಯಾಸಗಳನ್ನು ತಿಳಿಸಿ ಮಾನಸ ಪೂಜೆಯನ್ನು ಮಾಡಕ್ಕೆ ಹೇಳಿ ಪಂಚಾಕ್ಷರಿ ಮಂತ್ರವನ್ನು ಬಿಡದ ನೀನು ಜಪಿಸು ಅಂತೇಳಿ ಅವಳಿಗೆ ಆಶೀರ್ವಾದ ಮಾಡ್ತಾಳು. ಆವಾಗ ಅವಳು ಏನು ಮಾಡ್ತಾಳು ಗುಜ್ಜಮ್ಮ ಅಂದ್ರೆ, ನಾ ಇವತ್ತು ಗುರುಕೃಪೆ ಪಡೆದ ಧನ್ಯ ಆಜ್ಞೆ ಅಂತ ತಿಳ್ಕೊಂಡ ನಮಸ್ಕಾರ ಮಾಡಿ ತನ್ನ ಮನೆಗೆ ಹೋಗ್ತಾಳೆ. ಆವಾಗ ಮುಂದೆ ಅಲ್ಲಿದ್ದಂಥ ಎಲ್ಲ ಜನರು ಏನು ಮಾಡ್ತಾರೋ ಅಂತಂದ್ರೆ, ಇವತ್ತು ಗುರುಗಳು ಪ್ರಯಾಣ ಮಾಡಕತ್ತಾರ ಅಂತ ತಿಳ್ಕೊಂಡ ಅವ್ರನ್ನ ಏನು ಮಾಡ್ತಾರೋ, ಒಂದು ಪಲ್ಲಕ್ಕಿ ಒಳಗೆ ಕೂಡಿಸಿ ಆ ಊರಿನ 4 ಬೀದಿಯಲ್ಲಿ ಮೆರೆಸುತ್ತಾ ಏನು ಮಾಡ್ತಾರೋ ಅವರನ್ನು ಬೀಳ್ಕೊಡ್ತಾರೋ. ಅಲ್ಲಿಂದ ಮುಂದೆ ಸದ್ಗುರು ಸಿದ್ಧಾರೂಢರು ಪ್ರಯಾಣವನ್ನು ಮುಂದೆ ಬೆಳೆಸ್ತಾರೆ. ಬೆಳೆಸಿ ಏನು ಮಾಡ್ತಾರೋ ಅಂತ ಅಂದ್ರೆ, ತಿರುವಾಂಕೂರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಪ್ರದ್ಯುಮ್ನಾಭನ ಒಂದು ಮೂರ್ತಿಯನ್ನು, ಉರುಗೇಶನ ಮೂರ್ತಿಯನ್ನು ನೋಡಿ ಅಲ್ಲಿಂದ ಹೊರಡಬೇಕು ಅನ್ನುವಂಥ ಟೈಮ್ದೊಳಗೆ ಅಲ್ಲಿ ಬ್ರಾಹ್ಮಣರ ಭೋಜನ ಪಂಕ್ತಿ ನಡೆದಿರ್ತೈತಿ. ಆವಾಗ ಈ ಸಿದ್ಧಾರೂಢರು ಕೂಡ ಏನು ಮಾಡ್ತಾರೋ, ನೇರವಾಗಿ ಹೋಗಿ ಆ ಬ್ರಾಹ್ಮಣ ಪಂಕ್ತಿಯೊಳಗೆ ಊಟಕ್ಕೆ ಕುಂಡಿರ್ತಾರೆ. ಊಟಕ್ಕೆ ಕುಂತ ಕೂಡಲೇ ಅಲ್ಲಿದ್ದಂಥ ಬ್ರಾಹ್ಮಣರು ಏನು ಮಾಡ್ತಾರೋ ಅಂತಂದ್ರೆ, ಆ ಸಿದ್ಧರನ್ನು ಕುರಿತು, ಏ ಬುದ್ಧಿಗೇಡಿ, ನೀನು ಶೂದ್ರದಿ, ನೀ ಕೆಳಗಿನ ಜಾತಿಯವದಿ, ಈ ಬ್ರಾಹ್ಮಣ ಪಂಕ್ತಿಯಾಗ ಹೋಗಿ ಊಟಕ್ಕೆ ಕುಂಟ್ರಾಕತ್ತಿ, ಎದ್ದು ನಡಿ ಅಂತೇಳಿ ಅವ್ರನ್ನ ಸಿಟ್ಟಿಗೆ ಹೇಳ್ತಾರೋ, ಗದ್ದರಿಸ್ತಾರೆ. ಆವಾಗ ಸಿದ್ಧರು ಹೇಳ್ತಾರೋ, ಬ್ರಾಹ್ಮಣರ ಲಕ್ಷಣನ ಪರಿಶುದ್ಧವಾಗಿರ್ತಾ ಬ್ರಾಹ್ಮಣರ ಬಲ್ಲರಲ್ಲ ಹೊರತಾಗಿ ನಿಮಗೇನು ತಿಳಿದೈತಿ, ನಿಮಗೇನು ಬಲ್ರಿ ಅಂತೇಳಿ ಅಂದಾಗ ಆ ಬ್ರಾಹ್ಮಣರ ಸಿಟ್ಟಿಗೆದ್ದ, ಏ ಹುಚ್ಚ ಮೂರ್ಖ, ನಮ್ಗೆ ಬುದ್ಧಿ ಶೂನ್ಯರಂತಿ, ಶೂದ್ರರಂತ ಧೈರ್ಯವಾಗಿ ಹೇಳ್ತಿ ಅಂದ ಮ್ಯಾಗ ನಿನ್ನಲ್ಲೇ ಬ್ರಾಹ್ಮಣರಿಗೆ ಇರಬೇಕಾದ ಚಿಹ್ನೆ ಏನದಾವು, ನಿನ್ನ ಜನಿವಾರಿಯಲ್ಲಿ ಐತಿ, ನಿನ್ನ ಚಂಡಿಕೆಯಲ್ಲಿ ಐತಿ ಅಂಥೇಳಿ ಅವೆಲ್ಲ ನಿನ್ನ ಬಿಟ್ಟು ಸಿಟ್ಟಿಗೆದ್ದೇನು ಆಕಾಶಕ್ಕೆ ಹಾರಿ ಹೋಗ್ಯಾವ ನಾವು ಅಂತೇಳಿ ಅಂತಾರೆ. ಅಂದಾಗ ಸಿದ್ಧರು ಹೇಳ್ತಾರೆ, ಆಶಿಕ ಯಜ್ಞೋಪವಿತ ಯತಿಕ್ ಯಾದೃಚ್ಛಿಕೋ ಭವೇತ್ ಅಂತಕ್ಕಂಥ ಈ ಶ್ರುತಿ ಒಂದು ವಚನವನ್ನು ನೀವು ಮರ್ತಂಗೆ ಕಾಣ್ತತಿ, ನೆನಪು ಮಾಡ್ಕೊಡ್ರಿ ಅಂತೇಳಿ ಅಂದಾಗ ಆ ಬ್ರಾಹ್ಮಣರಿಗೆ ಇನ್ನೂ ಸಿಟ್ಟು ಬಂದ ಏನು ಹೇಳ್ತಾರೋ ಅಂತಂದ್ರೆ, ಏ ಮೂರ್ಖ, ನೀನು ಮುನಿ ಅಥವಾ ಋಷಿಯಾಗಿದ್ರೆ ಅವ್ರ ಗುರುತಾದಂಥ ದಂಡ ಕಮಂಡಾಲದಿಗಳು ಏನಾರು ನಿನ್ನಿಂದ ಬಿಟ್ಟು ಓಡಿ ಹೋದವು, ನಾವು ಎಲ್ಲಿ ಹೋದವು ಅಂತೇಳಿ ಹೇಳ್ತಾರೆ. ಆವಾಗ ಸಿದ್ಧರು ಹೇಳ್ತಾರೋ, ನೋಡ್ರಿಪ್ಪ, ಪರರ ಮೋಸಕ್ಕೆ ಕಾರಣ ಆಗಿರುವಂಥ ಡಾಂಬಿಕ ಅಂದ್ರೆ ಬಾಹ್ಯ ಚಿಹ್ನೆಗಳನ್ನು ಬಿಟ್ಟ ನಿಜವಾದ ಚಿಹ್ನೆಗಳನ್ನು ನಾನು ಧರಿಸೀನಿ. ಯಾವುವು ಅಂತಂದ್ರೆ, ವಿರತಿ ಅಂತಕ್ಕಂಥ ಭಸ್ಮ ಧರಿಸೀನಿ, ಸಮತೆ ಅಂತಕ್ಕಂಥ ಬಟ್ಟೆ ಹುಟ್ಟೇನಿ, ವಿವೇಕ ಅಂತಕ್ಕಂಥ ಕಮಂಡಲ ಹಿಡಿದೇನಿ, ಜ್ಞಾನವೆಂಬ ದಂಡವನ್ನು ನಾನು ಕೈಯಲ್ಲಿ ಹಿಡ್ಕೊಂಡೇನಿ, ಓಂಕಾರ ಮಂತ್ರವನ್ನು ಜಪ ಮಾಡ್ತೇನೆ ಅಂತೇಳಿ ತಿಳ್ಕೊಂಡ ಇಂಥ ಚಿಹ್ನೆಗಳು ನನ್ನಲ್ಲಿ ಅದಾವು. ಇದನ್ನು ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಇದ್ರದ್ದು ಯಾರು ತಪ್ಪು ಅಂತೇಳಿ ಸಿದ್ಧಾರೂಢರು ಹೊಳ್ಳಿ ಅವ್ರಿಗೆ ಮರು ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಅಲ್ಲಿದ್ದಂಥ ಓರ್ವ ಶ್ರದ್ಧಾಳು ಏನು ಮಾಡ್ತಾನೋ ಅಂತಂದ್ರೆ, ಇವರ ಮಾತುಗಳನ್ನು ಕೇಳಿ ಈತ
ಪರಿಶುದ್ಧ ಏನು ಬ್ರಹ್ಮಜ್ಞಾನಿನಾದಾನು ಅಂತ ತಿಳ್ಕೊಂಡ ಅವರನ್ನು ಅಲ್ಲಿ ಎಲ್ಲರೂ ಕೂಡಿ ಅಗ್ರ ಪೂಜೆಯನ್ನು ಮಾಡಿ ಅವರಿಗೆ ಭೋಜನವನ್ನು ಮಾಡಿಸಿ ಅವರಿಂದ ಆಶೀರ್ವಾದ ಪಡೆದ ಸದ್ಗುರುಗಳನ್ನು ಬೀಳ್ಕೊಡ್ತಾರೆ. ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದಂಥ ಸದ್ಗುರುಗಳು ಏನು ಮಾಡ್ತಾರೋ ಅಂತಂದ್ರೆ ಅಲ್ಲಿಂದ ಮುರುಡೇಶ್ವರಕ್ಕೆ ಬರ್ತಾರೋ. ಮುರುಡೇಶ್ವರದೊಳಗೆ ಪರಮೇಶ್ವರನ ದರ್ಶನ ತಗೊಂಡ ಅಲ್ಲಿಂದ ಅಡವಿ ಒಳಗೆ ತಿರುಗ್ತಾ ಎಲ್ಲಿಗೆ ಬರ್ತಾರೋ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರೆ. ಗೋಕರ್ಣ ಕ್ಷೇತ್ರಕ್ಕೆ ಬಂದ ಆ ಗೋಕರ್ಣ ಬೀದಿಯೊಳಗೆ ನಡೆಯುವಾಗ ಅಲ್ಲಿ ಮತ್ತೊಬ್ಬ ಏನು ಒಳ್ಳೆ ಕೆಂಪು ಜಡೆಯಿಂದ ಒಪ್ತಕ್ಕಂಥ ಒಬ್ಬ ಸಾಧು ಸಿದ್ಧಾರೂಢರಿಗೆ ಭೇಟಿ ಆದಾಗ ಸಿದ್ಧಾರೂಢರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಆ ಸಾಧುಗ ಕೇಳ್ತಾರೆ. ಆವಾಗ ಅವರಿಬ್ಬರ ನಡೆದಂಥ ಸಂವಾದವನ್ನು ಕೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಇಬ್ಬರು ಬ್ರಹ್ಮಜ್ಞಾನಿಗಳು ಅಂತೇಳಿ ಒಬ್ರಿಗೊಬ್ಬರು ಅಪ್ಕೊಂಡು ಏನು ಮಾಡ್ತಾರೋ ಇಬ್ಬರು ಕೈ ಹಿಡ್ಕೊಂಡು ಆ ಗೋಕರ್ಣ ಬೀದಿಯೊಳಗೆ ನಡ್ಕೊತ ಹೋಗುವಾಗ ಸಮುದ್ರ ಕಡೆ ಹೋಗಿ ಸಮುದ್ರವನ್ನು ವೀಕ್ಷಣೆ ಮಾಡಿ ಬರುವಾಗ ಏನಾಕತಿ ಅಂದ್ರೆ ಆ ಜಡಿಸಿದ್ದ ಸ್ವಾಮಿಗಳು ಏನು ಹೇಳ್ತಾರೋ ಅಂತಂದ್ರೆ ನನಗೆ ಚಳಿ ಆಗಾಕತ್ತತಿ ಅಂತ ಹೇಳ್ತಾರೆ. ಆವಾಗ ಚಳಿ ಆಗಾಕತ್ತಿ ಅಂದ್ಕೊಳ್ಳೇನ ಸಿದ್ಧಾರೂಢರು ಏನು ಮಾಡ್ತಾರೆ ಅಂದ್ರೆ ಅಲ್ಲೇ ಬಿದ್ದಂಥ ಒಂದು ತಿಪ್ಪಿಯೊಳಗೆ ಬಿದ್ದಂಥ ಹರಕು ಚಾಪೆ ತೊಗೊಂಬಂದ ಅದಕ್ಕೆ ನಡು ಕಿಂಡಿ ಮಾಡಿ ಅದನ್ನು ಅವ್ರಿಗೆ ಕುತ್ತಿಗೆ ಒಳಗೆ ಹಾಕಿ ಸಿಗಿಸಿ ಏನಂತಾರು ಅಂತಂದ್ರೆ ನಿನಗೆ ಶಾಲ ಆತು ನೋಡು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಏನು ಮಾಡ್ತಾರೋ ಅಷ್ಟಕ್ಕೆ ಬಿಡೋದಿಲ್ಲ, ಅಲ್ಲೇ ಆ ಒಂದು ತಿಪ್ಪಿಯೊಳಗೆ ಬಿದ್ದಂಥ ಈ ತೆಂಗಿನ ಪರಟೆಗಳನ್ನ ತಂದ ಸರ ಮಾಡಿ ಅವ್ರ ಕೊರಳಾಗ ಹಾಕಿ ಇದು ನಿನಗೆ ಮಾಲೆ ಆತು ಅಂತ ಹೇಳ್ತಾರೆ. ಅಲ್ಲಿಂದ ಒಂದು ಕೈಯೊಳಗೆ ಒಂದು ಹಳೆ ಕಸಬರಿಗೆ ಕೊಟ್ಟ ಇದು ನಿನಗೆ ಶೋಭಿಸುವ ನವಲಿಗರಿ ಆತು ಅಂತೇಳಿ ಆ ಕಸಬರಿಗೆ ಅವ್ರ ಕೈಯಾಗ ಕೊಡಿಸ್ತಾರೆ. ಮುಂದೆ ಕುಂಕುಮವನ್ನು ಅಂಗಡಿಯೊಳಗಿಂದ ತಂದು ಕುಂಕುಮ ಲೇಪನ ಮಾಡ್ತಾರೆ. ಕುಂಕುಮ ಲೇಪನ ಮಾಡಿ ಏನು ಮಾಡ್ತಾರೋ ಅಂತಂದ್ರೆ ನೀ ಈಗ ಏನಪ್ಪ ಅಂತಂದ್ರೆ ಕಾಲು ಬೈರುವ ಕಂಡಂಗೆ ಕಾಣಕತ್ತಿ ನೋಡು ಅಂತೇಳಿ ಇಬ್ಬರು ಏನು ಮಾಡ್ತಾರೋ ಮುಂದೆ ನಡೆದು ಬರ್ಬೇಕಾದ್ರೆ ಅವ್ರ ಎದುರಿಗೆ ಒಬ್ಬವ ತಪ್ಪಡಿ ಬರ್ಸವ ಬರ್ತಾನೆ, ಅಂದ್ರೆ ಹಲ್ಗೆ ಬರ್ಸವ ಬರ್ತಾನೋ. ಅವಾಗ ಹೇಳ್ತಾರೆ, ನೋಡಪ್ಪ ನಾವು ಹಿಂಗೆ ಭಿಕ್ಷಾ ಬೇಡಕ್ಕೆ ಹೊಂಟೇವಿ ಇಬ್ಬರು ಕೂಡ, ನಮ್ಮ ಕೂಡ ನೀನು ಬಂದಂಥ ಭಿಕ್ಷಾದೊಳಗೆ ನಿನಗೂ ಒಂದು ಪಾಲು ಕೊಡ್ತೀವಿ ಅಂತ ಹೇಳಿದಾಗ ಅವ ಏನು ಮಾಡ್ತಾನೆ ತಪ್ಪಡಿ ಬಾರಿಸವ ಒಪ್ಕೊಂಡು ಅವ್ರ ಮೇಲೆ ಹೋಗ್ತಾನ. 3 ಜನ ಕೂಡಿ ಅವ ತಪ್ಪಡಿ ಬಾರಿಸ್ತಾನೆ. ಇವರು ಪದ ಅನ್ಕೊತ ಜಡಿಸಿದ್ದ ಸ್ವಾಮಿಗಳು ನೃತ್ಯವನ್ನು ಮಾಡೋಕ್ಕೆ ಚಲೋ ಹೋಗ್ತಾರೆ. ಸಿದ್ಧಾರೂಢ್ರೆ ಹಿಂದಿಂದ ಅವ್ರಿಗೆ ಹುರುಪು ಮಾಡ್ಕೊತ ಶಬಾಷ್ ಅನ್ಕೊತ ಏನು ಮಾಡ್ತಾರೋ ಆ ಗೋಕರ್ಣದ ಪೇಟೆ ಬೀದಿಯನ್ನು ಹಿಡಿದು ಬರ್ತಾರೆ. ಹಂಗೆ ಬರುವಾಗ ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಏನು ಮಾಡ್ತಾರೋ ಅಲ್ಲಿ ಭಿಕ್ಷೆಯನ್ನು ಬೇಡ್ತಾ ಅವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾ ಏನು ಮಾಡ್ತಾರೋ ಗೋಕರ್ಣ ಗುಡಿಯೊಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಒಬ್ಬ ಸಂತ ಏನು ಮಾಡ್ತಿರ್ತಾನೋ ಅಂತಂದ್ರೆ ಜ್ಞಾನೇಶ್ವರಿ ಗ್ರಂಥವನ್ನು ಪಾರಾಯಣ ಮಾಡ್ತಿರ್ತಾನೆ. ಅದನ್ನು ಕೇಳಿದಂಥ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ಸಂತರ ಇವತ್ತು ಶಾಸ್ತ್ರ ನಾ ಹೇಳ್ತೇನೆ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಸಂತ ಏನು ಮಾಡ್ತಾನೋ ಅಂತಂದ್ರೆ ಯಾಕಾಗೋಲ್ದಕ್ರಿ ಬರ್ರಿ ಹೇಳ್ರಿ ಅಂತೇಳಿ ಅವ್ರನ್ನ ಪೀಠದ ಮೇಲೆ ಕುಂಡ್ರಿಸಿದಾಗ ಸಿದ್ಧಾರೂಢರು ಎಲ್ಲರಿಗೂ ಮೆಚ್ಚಿಯಾಗುವಂಗೆ ಏನು ಮಾಡ್ತಾರೋ ಅಂತಂದ್ರೆ ಶಾಸ್ತ್ರವನ್ನು ಹೇಳಿ ಅವರು ಅದಕ್ಕೆ ಮಂಗಲವನ್ನು ಮಾಡ್ತಾರೆ. ಆವಾಗ ಅಲ್ಲಿದ್ದಂಥ ಜನ ಎಲ್ಲರೂ ಈತ ಸ್ವತಃ ಪರಮಾತ್ಮನ ಅದಾನು ಈ ಮನುಷ್ಯ ರೂಪದೊಳಗೆ ಬಂದಾನಂತ ತಿಳ್ಕೊಂಡು ಏನು ಮಾಡ್ತಾರೋ ಎಲ್ಲರೂ ನಮಸ್ಕಾರ ಮಾಡ್ತಾ ಆರತಿ ಒಳಗೆ ದಕ್ಷಿಣೆಗಳನ್ನು ಹಾಕಿ ಎಲ್ಲರೂ ಹೋಗ್ತಾರೆ. ಹೋದ ಮೇಲೆ ಆ ಆರತಿ ಒಳಗಿದ್ದಂಥ ರೊಕ್ಕನ ಸಿದ್ಧಾರೂಢರು ಏನು ಮಾಡ್ತಾರೆ ಅಂದ್ರೆ ತೊಗೊಂಡು ತಮ್ಮ ಜೋಳಿಗೆ ಒಳಗೆ ಸುರುಕೊಂಡಾಗ ಆ ಸಂತಗೆ ಸಿಟ್ಟು ಬಂದವ ಜಗಳ ತೆಗಿತಾನೆ. ಇಲ್ಲ ನಾ ದಿನ ಹೇಳಾವಿಲ್ಲೇ ಜ್ಞಾನೇಶ್ವರಿ ಗ್ರಂಥ ನಾ ಪಾರಾಯಣ ಮಾಡವ ಅವೆಲ್ಲ ನನ್ನೂ ಅದಾವು ಅಂತೇಳಿ ಆ ಸಂತ ಏನು ಮಾಡ್ತಾನೋ ಸಿದ್ಧಾರೂಢರು ಕೂಡ ಜಗಳ ತೆಗೆದಾಗ ಇವ್ರು ಜಗಳ ಬಿಡ್ಸಕ್ಕೆ ಮತ್ತೊಬ್ಬ ಬಂದ, ಇಲ್ಲ ಅವ್ರು 3 ಮಂದಿ ಅದಾರು, ನೀವು ಒಬ್ಬನದಿ, ನೀ ಒಂದು ಭಾಗ ತೊಗೊಂಡು ಇನ್ನೊಂದು ಭಾಗ ಅವ್ರಿಗೆ ಕೊಡು, 2 ಭಾಗ ಮಾಡು ಅಂತ ಹೇಳಿದಾಗ ಆ ಸಂತ ಒಪ್ಕೋತಾನೆ. ಆವಾಗ ಆರೂಢರು ಅಂತಾರು, ಅಲ್ಲೋ ಸಂತ, ಇಂಥ 6-7 ರೂಪಾಯಿಗಾಗಿ ನೀ ಬಾಯಿ ಬಿಡ್ತಿ ಅಂತಂದ್ರೆ ನಿನಗೆ ಸಂತ ಅಂತ ಯಾವ ಅನ್ಬೇಕು, ಮೂರ್ಖದಿ ನೀನು ಅಂತೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದ್ರೆ
ಆ ತಮ್ಮ ಜೋಳಿಗೆ ಒಳಗಿಂದ ಅಲ್ಲಿದ್ದಂಥ ನೆರೆದ ಜನರ ಒಳಗನ ಏನು ಮಾಡ್ತಾರೋ ಸಿದ್ಧಾರೂಢರು ತಮ್ಮ ಜೋಳಿಗೆಯಿಂದ 7 ಚಿನ್ನದ ನಾಣ್ಯವನ್ನು ತೆಗೆದು ಆ ಸಂತಕ್ಕೆ ಕೊಡ್ತಾರೆ. ಇಂಥ ಒಂದು ಮಹಾನ್ ಮಹಿಮೆಯನ್ನು ಕಂಡಂಥ ಅಲ್ಲಿರುವಂಥ ಜನ ಏನು ಮಾಡ್ತಾರೋ ಅಂತಂದ್ರೆ ಇವ ಸ್ವತಃ ಪರಮಾತ್ಮನ ಅದಾನಪ್ಪ ಅಂತೇಳಿ ತಿಳ್ಕೊಂಡು ಎಲ್ಲರೂ ಕೊಂಡಾಡ್ತಾರೆ. ಆವಾಗ ಏನು ಮಾಡ್ತಾರೋ ಆ ಸಂತಗೆ ದುಡ್ಡು ಕೊಟ್ಟ ಉಳಿದದ್ದನ್ನು ತಮ್ಮ ಜೋಳಿಗೆ ಒಳಗೆ ಹಾಕ್ಕೊಂಡು ಎಲ್ಲಿಗೆ ಬರ್ತಾರೆ ಅವರು? ಸೀದಾ ಸಮುದ್ರ ದಂಡಿಗೆ ಬರ್ತಾರೆ. ಸಮುದ್ರ ದಂಡಿಗೆ ಬಂದ ಆ ತಂದದ್ದೆಲ್ಲ ಏನು ಮಾಡ್ತಾರೋ ಅಂತಂದ್ರೆ ಆ ತಪ್ಪಡಿ ಅವಾಗ ರೊಕ್ಕ ರೂಪಾಯಿ ಎಲ್ಲ ನೀ ತೊಗೊಂಡು ಹೋಗಪ್ಪ ಅಂತೇಳಿ ಕೊಟ್ಟು ಕಳಿಸ್ತಾರೆ. ಆವಾಗ ಅವ ತಪ್ಪಡಿ ಬಡಿ ಅವ ಏನಂತಾನ ಅಂದ್ರೆ ಇಂಥ ಒಂದು ದಕ್ಷಿಣೆ ಭಿಕ್ಷೆ ಎಲ್ಲಿ ನೋಡಿದ್ದಿಲ್ಲ ನಾನು ಹೆಂಡ್ರು ಮಕ್ಳಿಗೆ ರೊಕ್ಕ ಅದು ಅಂತೇಳಿ ಇವರಿಬ್ಬರಿಗೆ ನಮಸ್ಕಾರ ಮಾಡಿ ಹೊಕ್ಕಣ. ಅಲ್ಲಿಂದ ಈ ಇಬ್ಬರು ಸಂತರು ಏನು ಮಾಡ್ತಾರೋ ಸಿದ್ಧಾರೂಢರು ಜೈಸ್ವಾಮಿಗಳು ಒಂದು ಸಮುದ್ರ ದಂಡಿಯೊಳಗೆ ಕುಳಿತ ನೀಡಿಸ್ಕೊಂಡು ಬಂದಂಥ ಭಿಕ್ಷೆ ಏನು ಹಣ್ಣಿತ್ತು ಆ ಹಣ್ಣವನ್ನು ಇಬ್ಬರು ಊಟ ಮಾಡಿ ಅಲ್ಲೇ 3 ದಿನಗಳ ಕಾಲ ನಾಗತೀರ್ಥದೊಳಗೆ ಇಳ್ಕೊಂಡ ಅಲ್ಲಿ ಬಂದಂಥ ಬ್ರಾಹ್ಮಣರಿಗೆ ಎಲ್ಲ ವೇದಶಾಸ್ತ್ರಗಳನ್ನು ಬೋಧಿಸ್ತಾ ಕಾಲ ಕಳೀತಾರೋ ಅನ್ನುವಂಥವಲ್ಲಿಗೆ ಇವತ್ತಿನ ಪ್ರವಚನಕ್ಕೆ ಮಂಗಲಮಸ್ತು. ಓಂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಜೈ ಮಂಗಲಂ ಜೈ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.